ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗಿನ್ನೆಸ್ ದಾಖಲೆಗಾಗಿ ಗಿಡ ನೆಟ್ಟಿದ್ದ ಬಿಡಿಎ ಕೆಲಸಕ್ಕೆ ಕೇಂದ್ರ ಸಚಿವ ಎಚ್ಡಿಕೆ ವ್ಯಂಗ್ಯ ಮಾಡಿದ್ದಾರೆ. 15 ಲಕ್ಷ ಸಸಿ ನೆಟ್ಟು ಚೊಂಬಿನಲ್ಲಿ ನೀರು ಬಿಡ್ತಾ ಇದ್ದಾರೆ. ಗಿಡ ನೆಟ್ಟು ಗಿನ್ನೆಸ್ ರೆಕಾರ್ಡ್ ಅಂತಾರೆ. ಯಾರೋ ಭತ್ತ ನೆಡೋರನ್ನ ಕರ್ಕೊಂಡು ಬಂದಿದ್ರೇನೋ. ಬಿಡಿಎ ಕೆಲಸದ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಲೇವಡಿ ಮಾಡಿದ್ದಾರೆ. ಅದು ಯಾರೋ ಬಹುಶಃ ಭತ್ತ ನಾಟಿ ಮಾಡೋರನ್ನ ಕರ್ಕೊಂಬಂದವ್ರೆ, ಮರ ನೆಡೋರನ್ನ ಕರ್ಕೊಂಬಂದಿಲ್ಲ. ಭತ್ತ ನಾಟಿ ಮಾಡೋರನ್ನ ಕರ್ಕೊಂಬಂದು ಗಿನ್ನಿಸ್ ರೆಕಾರ್ಡ್ ಮಾಡವ್ರೆ. ಅದು ಯಾರೋ ಬಹುಶಃ ಭತ್ತ ನಾಟಿ ಮಾಡೋರನ್ನ ಕರ್ಕೊಂಬಂದವ್ರೆ, ಮರ ನೆಡೋರನ್ನ ಕರ್ಕೊಂಬಂದಿಲ್ಲ. ಭತ್ತ ನಾಟಿ ಮಾಡೋರನ್ನ ಕರ್ಕೊಂಬಂದು ಗಿನ್ನಿಸ್ ರೆಕಾರ್ಡ್ ಮಾಡವ್ರೆ. ಕೆಂಪೇಗೌಡ ಜಯಂತಿ ದಿನ ನೆಟ್ಟ ಗಿಡಗಳು ಒಣಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೈಮ್ ಕೊಡಿ, ಮಾರನೇ ದಿನವೇ ನೋಡಿದರೆ ಹೇಗೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ ಗಿಡ ನೆಟ್ಟು ಒಂದಲ್ಲ ಎರಡಲ್ಲ 12 ದಿನ ಆಗಿದೆ. ನೀರು ಹಾಕದಿದ್ರೆ ಸಸಿಗಳು ಬೆಳೆಯೋದಾದ್ರೂ ಹೇಗೆ? ಗಿಡ ನೆಟ್ಟು ಪೋಸ್ ಕೊಟ್ಟು ಬಂದರೆ ಗಿಡಗಳು ಬೆಳೆಯೋದಿಲ್ಲ. ಸಸಿ ನೆಟ್ಟು ಕೈ ತೊಳೆದುಕೊಂಡ್ರೆ ಗ್ರೀನ್ ಬೆಂಗಳೂರು ಆಗಲ್ಲ. ಗಿಡಗಳಿಗೆ ನೀರು ಹಾಕಿ ಪೋಷಣೆ ಮಾಡೋದು ಯಾರು? ಗಿಡಗಳ ನಿರ್ವಹಣೆ ಜವಾಬ್ದಾರಿ ತೆಗೆದುಕೊಂಡಿರೋದು ಯಾರು? ಬಿಡಿಎ ಮಾಡಿರೋ ಬೇಕಾಬಿಟ್ಟಿ ಕೆಲಸವನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು. ಅದಕ್ಕೆ ಪೋಸ್ಟೇ ಆಗುತ್ತಲ್ಲ, ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೇ ಹೋದ್ರೆ ಹೆಂಗೆ? ಈಗ ಕೆಲವು ನಮ್ಮ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಿವೆ, ಇವತ್ತು ಡಾಂಬ್ರೀಕರಣ ಮಾಡಿರ್ತೀವಿ, ಹೋಗ್ಬಿಟ್ಟು ನಾಳೆ ಎತ್ಬಿಟ್ಟು ಇದು ಕಾರ್ಪೆಟ್ ತರ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಲ್ವಾ ಟೈಮು ಪೋಷಣೆಗೆ? ಇವಾಗ ಅದಕ್ಕೆ ಪೋಸ್ಟೇ ಆಗುತ್ತಲ್ಲ, ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೇ ಹೋದ್ರೆ ಹೆಂಗೆ? ಈಗ ಕೆಲವು ನಮ್ಮ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಿವೆ, ಇವತ್ತು ಡಾಂಬ್ರೀಕರಣ ಮಾಡಿರ್ತೀವಿ, ಹೋಗ್ಬಿಟ್ಟು ನಾಳೆ ಎತ್ಬಿಟ್ಟು ಇದು ಕಾರ್ಪೆಟ್ ತರ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಲ್ವಾ ಟೈಮು ಪೋಷಣೆಗೆ? ಇವಾಗ ಅದಕ್ಕೆ ಪೋಸ್ಟೇ ಆಗುತ್ತಲ್ಲ, ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೇ ಹೋದ್ರೆ ಹೆಂಗೆ? ಈಗ ಕೆಲವು ನಮ್ಮ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಿವೆ, ಇವತ್ತು ಡಾಂಬ್ರೀಕರಣ ಮಾಡಿರ್ತೀವಿ, ಹೋಗ್ಬಿಟ್ಟು ನಾಳೆ ಎತ್ಬಿಟ್ಟು ಇದು ಕಾರ್ಪೆಟ್ ತರ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಲ್ವಾ ಟೈಮು ಪೋಷಣೆಗೆ?